ಈ ಪತ್ರಿಕಾಗೋಷ್ಠಿಯನ್ನು ಬ್ರಹ್ಮಶ್ರೀ ನಾರಾಯಣಗುರು ಶಕ್ತಿಪೀಠದಿಂದ ಕರೀತಾ ಇದ್ದೇನೆ. ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಜೊತೆ ಇರತಕ್ಕಂಥದ್ದು ನಮ್ಮ ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ನವೀನ್ ಸುರತ್ಕಲ್ ಅವರು ಇದ್ದಾರೆ. ಇವತ್ತಿನ ಪತ್ರಿಕಾಗೋಷ್ಠಿ ಒಂದು ಪೂರ್ವ ನಿಯೋಜಕವಾಗಲಿಲ್ಲ, ಭಾಳ ತುರ್ತಾಗಿ ನಿನ್ನೆ 8 ಗಂಟೆಗೆ ಫಿಕ್ಸ್ ಮಾಡಿದೆ. ನನ್ನ 12 ವರ್ಷದ ಹಿಂದೆ ಒಂದು ಕೇಸು ಇಲ್ಲಿ ಹಿಂದೂ ಹೊತ್ತದ ಹೋರಾಟದಲ್ಲಿದ್ದಾಗ ಮಾಡಿದೊಂದು ಕೇಸು ಇಲ್ಲಿ ಇತ್ತು. ಇವತ್ತದು ಜಡ್ಜ್ಮೆಂಟು ಕೂಡ ಇದೆ. ಆ ಒಂದು ಹಿನ್ನೆಲೆಯಲ್ಲಿ ಮಂಗಳೂರಲ್ಲಿ ನಮ್ಮ ಲಾಯರ್ ಬರಬೇಕು ಅಂತ ಬಂದಾಗ ಬರಬೇಕಾದ ಒಂದು ಅವಶ್ಯಕತೆ ಅರ್ಜೆಂಟಾಗಿ ಬಂತು, ಅಗತ್ಯ ಇತ್ತು. ಹಾಗಾಗಿ ಅರ್ಜೆಂಟಾಗಿ ನಾನು ತೆರಳಿ ಬಂದೆ. ಆದ್ದರಿಂದ ಸಂದರ್ಭದಲ್ಲಿ ಇದು ಒಂದು ವಿಷಯ ಇಲ್ಲಿ ತಿಳಿಸಬೇಕು ಅಂತೇಳಿ ಕೂಡಲೇ ನಿನ್ನೆ ಮಾಧ್ಯಮದ ಮಿತ್ರರು ಮಾತಾಡಿರ್ತಕ್ಕಂಥದ್ದು. ತಮಗೆಲ್ಲ ಗೊತ್ತಿರುವ ಹಾಗೆ ಕಳೆದ 5 ವರ್ಷವಾಗಿ ನಿರಂತರವಾಗಿ ನಾನು ರಾಜ್ಯದ ಈಡಿಗ ಬಿಲ್ಲವ ನಾಮಧಾರಿ ಧೀವರು ತೀಯ ಸಮುದಾಯದ ಒಂದು ಸಾಮಾಜಿಕ ನ್ಯಾಯಕ್ಕೋಸ್ಕರ ನಿರಂತರ ರಾಜ್ಯ ಮತ್ತು ಸುಮಾರು 7 ರಾಜ್ಯಗಳಲ್ಲಿ ನಿರಂತರವಾಗಿ ನಾನು ಕೆಲಸವನ್ನು ಮಾಡ್ತಾ ಇದ್ದೇನೆ. ಅದನ್ನು ಬಂದು ಸುಮಾರು ಹೋರಾಟಗಳು ಮಂಗಳೂರಿಂದ ಟು ಬ್ಯಾಂಗ್ಳೂರುವರೆಗೂ ಕೂಡ ಪಾದಯಾತ್ರೆಯನ್ನು ಮಾಡಿದರು. ಕಲಬುರಗಿ ಚಿಂಚೋಳಿಯಿಂದ ಕಲಬುರಗಿ ನಗರಕ್ಕೆ ಮಾಡಿದರು. ಅನಂತರ ಸಾಕಷ್ಟು ಸಭೆ ಸಮಾರಂಭಗಳು ಮಾಡಿದರು. ಅದರ ಭಾಗವಾಗಿ ಇಡೀ ರಾಜ್ಯಾದ್ಯಂತರ ಎಲ್ಲರದ ಹೋರಾಟದ ಫಲವಾಗಿ ಸಮಾಜ ಒಂದಷ್ಟು ಜಾಗ್ರತೆ ಹಂತಕ್ಕೆ ಬಂತು. ಈ ಕಳೆದ ನಾರಾಯಣ ಗುರು ಜಯಂತಿ ರಾಜ್ಯದ ಮೂಲೆಗಳಲ್ಲಿ ಆಚರಣೆ ಆಯಿತು. ಬ್ರಹ್ಮಶ್ರೀ ನಾರಾಯಣ ಗುರು ನಿಗಮವನ್ನು ಹಿಂದಿನ BJP ಸರ್ಕಾರ ಇದ್ದ ಸಂದರ್ಭದಲ್ಲಿ ಮಾನ್ಯ ಕೋಟಾ ಶ್ರೀನಿವಾಸ ಪೂಜಾರಿ ಅವರ ನೇತೃತ್ವದಲ್ಲಿ ಬಸವರಾಜ ಬೊಮ್ಮಾಯಿಯವರ ಮುಖ್ಯಮಂತ್ರಿ ಇದ್ದಾಗ ನಿಗಮ ಘೋಷಣೆ ಮಾಡಿದರು. ಅನಂತರ ಕುಲಶಾಸ್ತ್ರ ಅಧ್ಯಯನಕ್ಕಾಗಿ 25 ಲಕ್ಷ ರೂಪಾಯಿಯನ್ನೇ ಘೋಷಣೆ ಮಾಡಿದರು. ಈಗ ಈ ಸರ್ಕಾರ ಬಂದ ಮೇಲೆ ಅದನ್ನು ಸುಮಾರು 7 ಜನ ಸಂಶೋಧನಾ ತಂಡದ ಟೀಮನ್ನು ಮಾಡಿಕೊಂಡು ಈಗಾಗಲೇ ಆ ಸಂಶೋಧನಾ ತಂಡ 5 ಜಿಲ್ಲೆಗಳನ್ನೇ ಮುಗಿಸಿದ್ದಾರೆ. ಅದು 2 ವರ್ಷ ಟೈಮನ್ನು ಕೊಟ್ಟಿದ್ದಾರೆ. ಅನಂತರ ರಿಪೋರ್ಟ್ ಕೊಡಬೇಕು ಅಂತ ಹೇಳಿ ಈಗ ಅದು ನಡೀತಾ ಇದೆ. ಸೊ ಆ ಬೇಡಿಕೆಗಳನ್ನಿಟ್ಟು ಐತಿಹಾಸಿಕ ಪಾದಯಾತ್ರೆ ಕುದ್ರೋಳಿ ದೇವಸ್ಥಾನದಿಂದ ಮಾಡಿದ ಸಂದರ್ಭದಲ್ಲಿ ಮಾನ್ಯ ಜನಾರ್ದನ ಪೂಜಾರಿ ಅವರು ಉದ್ಘಾಟನೆ ಮಾಡಿದರು. ಆ ಪಾದಯಾತ್ರೆ ಕೂಡ ಭಾಳ ಯಶಸ್ವಿಯನ್ನೇ ಆಯಿತು. ಈಗ 3ನೇ ಹಂತದ ಪಾದಯಾತ್ರೆ ಸಮಾಜದ 18 ಬೇಡಿಕೆಗಳನ್ನಿಟ್ಟು ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಆ 18 ಬೇಡಿಕೆ ಕೂಡ ಪ್ರಮುಖವಾಗಿರ್ತಕ್ಕಂಥದ್ದು. ಈಗಿನ ರಾಜ್ಯ ಸರ್ಕಾರ 2.5 ವರ್ಷ ಆಗಿ ಬಂದ ಮೇಲೆ ಅವರು ಎಲೆಕ್ಷನ್ ಮ್ಯಾನಿಫೆಸ್ಟೋಲ್ಲಿ ಮಂಗಳೂರಲ್ಲಿ ಬಿಡುಗಡೆ ಮಾಡಿದ ಮ್ಯಾನಿಫೆಸ್ಟೋಲ್ಲಿ ಹೇಳಿದ್ರು ನಾರಾಯಣ ಗುರು ನಿಗಮಕ್ಕೆ ಪ್ರತಿ ವರ್ಷ 250 ಕೋಟಿ ರೂಪಾಯಿಯನ್ನೇ ಕೊಡ್ತೀನಿ ಅಂತಕ್ಕ ತಮಗೆಲ್ಲ ಗೊತ್ತಿರ್ಬೋದು. ಒಂದು ವೇಳೆ ಇವತ್ತುವರೆಗೂ ಕೂಡ 1 ರೂಪಾಯಿಯನ್ನು ಈ ಸರ್ಕಾರ ಬಂದ ಮೇಲೆ ಕೊಡಲಿಲ್ಲ. ಎರಡನೇದು, ಮಾನ್ಯ ಮುಖ್ಯಮಂತ್ರಿಗಳು 3-4 ಬಜೆಟನ್ನು ಮಂಡಿಸಿದ್ದಾರೆ. ಎಲ್ಲಿಯೂ ಕೂಡ ನಾರಾಯಣ ಗುರುಗಳ ನಿಗಮಕ್ಕೆ ಹಣವನ್ನು ಕೊಡಲಿಲ್ಲ. ಅದರ ಜೊತೆಯನ್ನೇ ಈ ಸರ್ಕಾರಲ್ಲಿ ನಮ್ಮ ಸಮುದಾಯಕ್ಕೆ ಸಿಗಬೇಕಾದ ಹಕ್ಕುಗಳನ್ನು ಹಿಂದಿನ BJP ಸರ್ಕಾರಲ್ಲಿ 2 ಮಂತ್ರಿ ಸ್ಥಾನವನ್ನು ಕೊಟ್ಟಿದ್ದರು, 3 ನಿಗಮಕ್ಕೆ ಅಧ್ಯಕ್ಷರನ್ನೇ ಮಾಡಿದರು. ಈ ಸರ್ಕಾರಲ್ಲಿ ಒಂದೇ ಒಂದು ಮಂತ್ರಿ ಸ್ಥಾನವನ್ನು ಕೊಟ್ಟಿದ್ದಾರೆ. ಆದ್ದರಿಂದ ಅಲ್ಲಿಯೂ ಕೂಡ ಸಮುದಾಯಕ್ಕೆ ಅನ್ಯಾಯವನ್ನು ಆಗ್ತಾ ಇದೆ ಅಂತಕ್ಕಂಥ ಪ್ರಶ್ನೆ. ಇತ್ತೀಚಿನ ದಿನಗಳಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರು ನಿಗಮಕ್ಕೆ ಮಂಜುನಾಥ ಪೂಜಾರಿ ಅವರನ್ನ ಅಧ್ಯಕ್ಷರ ಘೋಷಣೆ ಮಾಡಿದ್ದಾರೆ. ಆದರೆ ಇವತ್ತುವರೆಗೂ ಕೂಡ ಆದೇಶ ಪತ್ರ ಕೊಟ್ಟಿಲ್ಲ. ಒಂದು ಕಚೇರಿ ಕೂಡ ಕೊಡಲಿಲ್ಲ. ಸರಿಯಾದ ರೀತಿಯಲ್ಲಿಯೂ ಕೂಡ ಅದನ್ನು ತೆಗೆದುಕೊಳ್ಳುತ್ತಾ ಇಲ್ಲ ಅಂತಕ್ಕಂಥದ್ದು ಸಮುದಾಯದ ನೋವು ಕೂಡ ಇದೆ ಅಂತಕ್ಕಂಥ ನಾವು ಹೇಳ್ಬೋದು. ಹಾಗಾಗಿ 18 ಬೇಡಿಕೆಗಳನ್ನು ಇಟ್ಟು ಜನವರಿ 6ನೇ ತಾರೀಕು ನಾನು ಕರದಾಳ್ ಶಕ್ತಿಪೀಠದಿಂದ, ಚಿತ್ತಾಪುರ ತಾಲೂಕಿನ ಕರದಾಳ್ ಶಕ್ತಿಪೀಠದಿಂದ ಪಾದಯಾತ್ರೆಯನ್ನೇ ಪ್ರಾರಂಭ ಮಾಡುತ್ತೇನೆ. ಸುಮಾರು 40 ದಿನದ ಪಾದಯಾತ್ರೆ, 700 ಕಿಲೋಮೀಟರ್ ಪಾದಯಾತ್ರೆ. ಫೆಬ್ರವರಿ 12ನೇ ತಾರೀಕು ಫ್ರೀಡಮ್ ಪಾರ್ಕಲ್ಲಿ ಅಮರಣಾಂತ ಉಪವಾಸ ಸತ್ಯಾಗ್ರಹವನ್ನು ಮಾಡೋದಕ್ಕೂ ಕೂಡ ಈಗಾಗಲೇ ನಿರ್ಣಯ ತೆಗೆದುಕೊಂಡಿದ್ದೇನೆ. ಪ್ರತಿನಿತ್ಯ 20 ಕಿಲೋಮೀಟರ್ ನಾನು ಪಾದಯಾತ್ರೆಯನ್ನು ಮಾಡುತ್ತೇನೆ. ಸುಮಾರು 15 ಪಾಯಿಂಟ್ಗಳಲ್ಲಿ 2000ರಿಂದ 3000 ಜನ ಸೇರಿ ಬೃಹತ್ ಬಹಿರಂಗ ಸಭೆಯನ್ನೇ ಮಾಡುತ್ತಾ ಇದ್ದೇನೆ. ಮತ್ತು ಈ ಬೇಡಿಕೆಗಳನ್ನ ಈಗಾಗಲೇ ಅಲ್ಲಿ ಕಲಬುರಗಿ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ಕರೆದಿದ್ದರು. ನಮ್ಮವ್ರನ್ನ ಕರೆದಾಗ ಅವ್ರಿಗೂ ತಲುಪಿಸಿದ್ದೀನಿ. ಯಾವುದೋ ಕಾರಣಕ್ಕೂ ಇದು ಹಿಂದಕ್ಕೂ ಬರುವ ಪ್ರಶ್ನೆ ಇಲ್ಲ ಅಂತ ಕೂಡ ಹೇಳಿದ್ದೀನಿ. ಅದರಲ್ಲಿ 18 ಬೇಡಿಕೆಯಲ್ಲಿ ಇನ್ನೊಂದೇನಪ್ಪ ಅಂತಂದರೆ ST ಮೀಸಲಾತಿಗೆ ನಾವೀಗ ಕೇಳುತ್ತಾ ಇದ್ದೀವಿ. ಅದರಲ್ಲಿ ಬಿಲ್ಲವ ಸಮುದಾಯದಿಂದ ಒಂದಷ್ಟು ಅಭಿಪ್ರಾಯಗಳನ್ನ ಬಂದಿದೆ. ನಮಗೆ ST ಬೇಡ ಅಂತಕ್ಕಂಥ ರೀತಿಯಲ್ಲಿ ಬಂದಿದೆ. ವಿಶೇಷವಾಗಿ ಕಲ್ಯಾಣ ಕರ್ನಾಟಕದ ಈಡಿಗರ ಸಮಸ್ಯೆಯನ್ನು ನಾವು ಪರಿಗಣಿಸಿ ಅವರ ಜೀವನದ ಆಧಾರವಾಗಿದ್ದಿರತಕ್ಕಂಥ ಸೇಂದಿ ಸಾರಾಯ ಕೂಡ ಸರ್ಕಾರ ಕಸ್ಕೊಂಡಿದ್ದರಿಂದ ಅವರಿಗಿವತ್ತು ಅವರು ಬೀದಿಪರಾಗಿದ್ದಾರೆ. ಸಮುದಾಯ ಹೆಚ್ಚಿನ ಮಟ್ಟದಲ್ಲಿರುವ ಮಂಗಳೂರು, ಉಡುಪಿ, ಕಾರವಾರ, ಶಿವಮೊಗ್ಗ ಜಿಲ್ಲೆಯಲ್ಲಿ ಒಂದಷ್ಟು ಸ್ಥಿತಿವಂತರಿದ್ದಾರೆ, ಒಂದಷ್ಟು
ಆರ್ಥಿಕವಾಗಿ ಕೂಡ ಸಫಲರಾಗಿದ್ದಾರೆ. ಆದರೆ 26 ಜಿಲ್ಲೆಯಲ್ಲಿ ಅದರಲ್ಲಿ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದ 7 ಜಿಲ್ಲೆ ಅಂದರೆ ಭಾಳ ದೊಡ್ಡ ಪರಿಸ್ಥಿತಿಯಲ್ಲಿ ಶೌಚಾಲಯವೂ ಕೂಡ ಇಲ್ಲದ ಮನೆಗಳಿದ್ದಾವೆ. ಮನೆ ಇಲ್ಲದವರು ಬೀದಿಯಲ್ಲಿ ಮಲಗೋರಿದ್ದಾರೆ. ಇದಕ್ಕೆಲ್ಲ ಒಂದು ಅಂತ್ಯ ಕಾಣಬೇಕಲ್ಲ ಅಂತ ಹೇಳಿಬಿಟ್ಟು ನಮ್ಮ ಹೋರಾಟ. ಹಾಗಾಗಿ ಕಸಬು ಕಳೆದುಕೊಂಡು ಸೇಂದಿ ಸಾರಾಯ ಕಳೆದುಕೊಂಡು ಸುಮಾರು 2004ನೇ ಇಶ್ಯೂಲ್ಲಿ ಕಸಬು ಕಳೆದುಕೊಂಡರು. 2007ನೇ ಇಶ್ಯೂಲ್ಲಿ ನಮ್ಮ ಸಾರಾಯ ನಿಂತು ಹೋಯಿತು. ಇದೆಲ್ಲ ಯಾವುದೂ ಇವತ್ತು ಅದೇ ಕುಡಿಯೋದು ನಾವು ಕೇಳುತ್ತಾ ಇಲ್ಲ, ಬಟ್ ಪರ್ಯಾಯ ವ್ಯವಸ್ಥೆ ಕೊಡಬೇಕಿತ್ತಲ್ಲ, ಯಾವುದೂ ಮಾಡಲಿಲ್ಲ. ಮತ್ತು ಲಿಕ್ಕರ್ ಬಿಸಿನೆಸ್ಸಲ್ಲಿಯೂ ಕೂಡ ರಾಜ್ಯದಲ್ಲಿ 13,600 ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳು ಇವತ್ತು ರಾಜ್ಯದಲ್ಲಿದೆ. ಅದರಲ್ಲಿ ಈಡಿಗರು ನಡೆಸೋದು ಎಷ್ಟು, ಬಿಲ್ಲವರಲ್ಲಿ ಎಷ್ಟಿದೆ, ಬರೀ 2,500ನ ಒಳಗಡೆ ಇದೆ. ಅಲ್ಲಿಯೂ ಕೂಡ ನಮಗೆ ಸಮುದಾಯಕ್ಕೆ ನ್ಯಾಯ ಸಿಗಲಿಲ್ಲ. ಪಕ್ಕದ ರಾಜ್ಯಗಳಾದ ಕೇರಳ, ತೆಲಂಗಾಣ, ಗೋವಾ, ಆಂಧ್ರ, ತಮಿಳುನಾಡಲ್ಲಿ ಅಬಕಾರಿ ಸಚಿವರು ಎಕ್ಸೈಸ್ ಮಿನಿಸ್ಟರ್ ಈ ಕಮ್ಯುನಿಟಿಯಿಂದ ಆಗ್ತದೆ, ಅದೂ ಕೂಡ ಈ ಕಮ್ಯುನಿಟಿಗೆ ರಾಜ್ಯದಲ್ಲಿ ಕೊಡ್ತಾ ಇಲ್ಲ. ಒಟ್ಟಾರೆ ಈಡಿಗ ಬಿಲ್ಲವ ನಾಮಧಾರಿ ಸಮುದಾಯವನ್ನೇ ಸಂಪೂರ್ಣವಾಗಿ ಕಡೆಗಣಿಸುವ ಪ್ರಯತ್ನ ಸರ್ಕಾರದಿಂದ ಆಗ್ತಾ ಇದೆಯಕ್ಕಂತಕ್ಕಂಥದ್ದು ನೋವು ನಮ್ಮಲ್ಲಿ ಇದೆ. ಇವತ್ತು ನಾನು ಹೇಳತಕ್ಕಂಥದ್ದು ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಉಪಮುಖ್ಯಮಂತ್ರಿಗಳು ನೋಡಿ ಕಲಿಬೇಕು. ಅವರು ಯಾವ ಮಟ್ಟದಲ್ಲಿ ಜಾತಿಯನ್ನೇ ಮಾಡುತ್ತೀನಿ ಅಂತಕ್ಕಂಥದ್ದು ನಮ್ಮ ಮುಂದೆ ಕಣ್ಣಿನ ಮುಂದೆ ಇದೆ. ಮಾಡಲಿ, ನಾವೇನು ಬೇಡ ಅಂತ ಹೇಳ್ತಾ ಇಲ್ಲ. ರಾಜ್ಯದ ಹಿಂದುಳಿದ ವರ್ಗದ ಕುರುಬ ಸಮುದಾಯ ಇವತ್ತು ಯಾವ ಮಟ್ಟಕ್ಕೆ ನಿಂತಿದ್ದೆ ಅಂತಕ್ಕಂಥದ್ದು ನಾವು ಯೋಚನೆ ಮಾಡಬೇಕು. ಅದಕ್ಕೆ ಕಾರಣ ಮಾನ್ಯ ಮುಖ್ಯಮಂತ್ರಿಗಳೇ, ನಾವು ಸ್ವಾಗತ ಮಾಡ್ತೇನೆ, ಮಾಡಲೇಬೇಕು. DK ಶಿವಕುಮಾರ್ ಅವರೀಗ ಪೂಜ್ಯ ಆದಿಚುಂಚನಗಿರಿ ಸ್ವಾಮೀಜಿಯವರು ಸಭೆಯನ್ನು ಕರೆದಾಗ ಅಲ್ಲಿ DK ಶಿವಕುಮಾರ್ ಇರ್ತಾರೆ, ಅಲ್ಲಿ ಕುಮಾರಸ್ವಾಮಿ ಅವರು ಇರ್ತಾರೆ, ಹಿಂದುತ್ವದ ಕಠೋರ ಪ್ರತಿಪಾದಕರಾಗಿರ್ತಕ್ಕಂಥ CT ರವಿ ಅವರು ಇರ್ತಾರೆ, ಶೋಭಾ ಕರಂದ್ಲಾಜೆ ಅವರು ಇರ್ತಾರೆ. ಎಲ್ಲರೂ ಅವರವರ ಸಮುದಾಯಕ್ಕೋಸ್ಕರ ಇವತ್ತು ಹೋರಾಟವನ್ನು ಮಾಡುವ ಸಂದರ್ಭದಲ್ಲಿ ನಮ್ಮ ಸಮುದಾಯದಿಂದ ಈ ರಾಜ್ಯ ಸರ್ಕಾರಲ್ಲಿ 6 ಜನ ಶಾಸಕರುಗಳಿದ್ದಾರೆ. ಅದರಲ್ಲಿ 2 MLC, ಅದರಲ್ಲಿ 1 ಮಂತ್ರಿಗಳಿದ್ದಾರೆ. 2.5 ವರ್ಷ ಆದರೂ ಕೂಡ ಒಂದು ನಿಯೋಗವನ್ನೇ ತೆಗೆದುಕೊಂಡು ಮುಖ್ಯಮಂತ್ರಿ ಹತ್ರ ಹೋಗಿ ಅದನ್ನೇ ಪ್ರತಿಭಟನೆ ಮಾಡುವುದು ಆಗಲಿಲ್ಲ. ಈ ಸಂದರ್ಭದಲ್ಲಿ ನಾನು ಇವತ್ತು ನಮಗೆ ಒಂದಷ್ಟು ನಮ್ಮ ಕೋಟಾ ಶ್ರೀನಿವಾಸ ಪೂಜಾರಿ ಅವರು, BK ಹರಿಪ್ರಸಾದ್ ಅವರು 2 ಕಣ್ಣಾಗಿ ಸಮುದಾಯದ ಇವತ್ತು ಅವರು ಕೆಲಸವನ್ನು ಮಾಡತಕ್ಕಂಥದ್ದು ನಾವು ಇವತ್ತು ನೋಡ್ತಾ ಇದ್ದೀನಿ, ಸಹಾಯ ಮಾಡ್ತಾ ಇದ್ದಾರೆ. ಅದರ ಜೊತೆ ಕಾರ್ಕಳ ಸುಲ್ಕುಮಾರ್ ಅವರಾಗೆಲ್ಲರೂ ಕೂಡ ಸ್ಪಂದಿಸ್ತಾ ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಎಲ್ಲರೂ ಕೂಡ ನಾನು ಮಂಗಳೂರಿನ ಉಡುಪಿಯ ನಮ್ಮ ಸಮುದಾಯದ ನಾಯಕರುಗಳು ಮನವಿ ಮಾಡತಕ್ಕಂಥದ್ದೇನು, ರಾಜಕೀಯವನ್ನು ಮರೆದು ರಾಜಕೀಯವನ್ನು ಬದಿಗೊತ್ತಿ ಪಕ್ಕಕ್ಕಿಟ್ಟು ಬಿಲ್ಲ ಸಮುದಾಯದ ನಾಯಕರುಗಳು ಒಕ್ಕಟ್ಟಾಗಿ ಒಂದೇ ವೇದಿಕೆಯಲ್ಲಿ ಬರುವ ಸಮಯ ಆಗಿದೆ, ಸಂದರ್ಭ ಆಗಿದೆ. ಒಂದು ವೇಳೆ ಆ ಕೆಲಸಕ್ಕೆ ಅವುಗಳು ಮಾಡಲಿಲ್ಲ ಅಂತಂದರೆ ಈ ಸಮುದಾಯಕ್ಕೆ ಅನ್ಯಾಯ ಮಾಡ್ದಂಗೆ ಆಗುತ್ತೆ. ತಾವು ಎಲ್ಲ ಪಕ್ಕಕ್ಕಿಡಿ, ಸಿದ್ಧಾಂತ ಪಕ್ಕಕ್ಕಿಡೋಣ ನಮ್ಮ, ಯಾಕಂದರೆ ರಾಜ್ಯದ ದೇಶದ ಎಲ್ಲರೂ ಕೂಡ ಅವರವರ ಜಾತಿಯನ್ನು ಗಟ್ಟಿ ಮಾಡತಕ್ಕಂಥ ಕೆಲಸ ನಡೀತಾ ಇದೆ. ಈ ಸಂದರ್ಭದಲ್ಲಿ ನೀವು ಕೂಡ ಅದನ್ನು ಹೊರಗಡೆ ನಿಂತಂದರೆ ಸಮುದಾಯಕ್ಕೆ ತಾವು ಮಾಡುವ ಅನ್ಯಾಯ ಆಗುತ್ತೆ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಹೇಳುತ್ತಾ ಇದ್ದೀನಿ. ಇವತ್ತು ನಮ್ಮಲ್ಲಿಯೂ ಕೂಡ ಮಧು ಬಂಗಾರಪ್ಪನವರು ಸಚಿವರಿದ್ದಾರೆ. ಅವರು ಕೂಡ 2 ಸೊರಬ ನೋಡಿ, ಸೊರಬ, ಸಾಗರ, ಮುಲ್ಕಿ, ಮೂಡಿಬಿದ್ರಿ, ಶಿರ್ಸಿ, ಸಿದ್ದಾಪುರ, ಕಾರ್ಕಳ, ಇಲ್ಲಿಂದೆಲ್ಲ ಗೆದ್ದು ಹೋಗುವ ಶಾಸಕರುಗಳಿಗೂ ಗೆದ್ದದ ಮೇಲೆ ಸಮುದಾಯದ ಮಂತ್ರಿ ಆಗುವವರಿಗೆ ಸಮುದಾಯದ ಮೇಲೆ ಭಾಳ ದೊಡ್ಡ ಜವಾಬ್ದಾರಿ ಇದೆ. ಆ ಕ್ಷೇತ್ರ ಜನರ ಕಲ್ಯಾಣ ಆಗಬೇಕು. ಜೊತೆ ನಿಮಗೆ 1 ಲಕ್ಷ 1.5 ಲಕ್ಷ ಓಟನ್ನು ಕೊಟ್ಟು ನಿಮ್ಮನ್ನು ವಿಧಾನಸಭೆಗೆ ಕಳಿಸಿಕೊಟ್ಟಿರ್ತಕ್ಕಂಥದ್ದು ಈ ಸಮುದಾಯ. ಆ ಸಮುದಾಯ ಮರೆದು ಹೋಗೋಕ್ಕಾಗೋದಿಲ್ಲ. ನೀವು ಸಮುದಾಯದ ಕೋಟ ಬೇಕು, ಸಮುದಾಯದ ಓಟು ಬೇಕು, ಸಮುದಾಯ ಬೇಡ, ಇದು ಸಾಧ್ಯವಾಗೋದಿಲ್ಲ. ಅದಕ್ಕೋಸ್ಕರ ನಾನು ಹೇಳೋದೇನು, ಈ ಭಾಗದ ನಮ್ಮ ಬಿಲ್ಲವ ಸಮುದಾಯದ ನಾಯಕರುಗಳೆಲ್ಲ ಮರೆದು ಒಕ್ಕಟ್ಟಾಗಬೇಕು. ಅದನ್ನು ಜವಾಬ್ದಾರಿ ನಮ್ಮ ಕೋಟಾ ಶ್ರೀನಿವಾಸ ಪೂಜಾರಿ ಮತ್ತು BK ಅವರು ತೆಗೆದುಕೊಳ್ಳಬೇಕು ಅಂತಕ್ಕಂಥದ್ದು ಕೂಡ ನಮ್ಮ ಮನವಿ ಅಂತಕ್ಕಂಥದ್ದು ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ನಾನು ಹೇಳತಕ್ಕಂಥದ್ದು. 18 ಬೇಡಿಕೆಯಲ್ಲಿ ಕೂಡ ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೇನೆ. ಕೋಡಿ ಚೆನ್ನಯ್ಯ ಅವರ ಜನ್ಮಸ್ಥಳ ಮತ್ತು ಐಕ್ಯಸ್ಥಳ ಅದೇನು ಆಗಬೇಕು ಅಂತ ಕೂಡ ಅದರಲ್ಲಿ ಹೇಳಿದ್ದೀನಿ. ಎಲ್ಲ ತಾವು ಕೂಡ ಹೋಗಬಹುದು. ಇಷ್ಟೂ ವಿಷಯಗಳು ಸಮುದಾಯಕ್ಕೆ ಸಂಬಂಧಪಟ್ಟದಿದೆ. ಆದ್ದರಿಂದ ಇದನ್ನ ಪೂರ್ವಭಾವಿ ಸಭೆ, ಮಂಗಳೂರಿನ ಉಡುಪಿ ಜಿಲ್ಲೆಯ ಪಾದಯಾತ್ರೆಯ ಪೂರ್ವಭಾವಿ ಸಭೆ ಡಿಸೆಂಬರ್ 7ನೇ ತಾರೀಕು ಭಾನುವಾರ ದಿನ ಕುದ್ರೋಳಿ ದೇವಸ್ಥಾನದ ಆವರಣದಲ್ಲಿ ನಾವು ಮಾಡುತ್ತೇವೆ. 2 ಜಿಲ್ಲೆ ಒಟ್ಟಿಗೆ ಸೇರಿಕೊಂಡು ಒಂದು ದೊಡ್ಡ ಪೂರ್ವಭಾವಿ ಸಭೆ ಮಾಡುತ್ತೇನೆ. ಆ ಸಭೆಯನ್ನು ಇವತ್ತು ನಾನು ಘೋಷಣೆ ಮಾಡುತ್ತೇನೆ. ಡಿಸೆಂಬರ್ 7 ಇದೇ ಆದಿತ್ಯವಾರ ಭಾನುವಾರ ದಿನ ನಾವು ಮಾಡ್ತಾ ಇದ್ದೀವಿ. ಅದರಲ್ಲಿ ತಾವೆಲ್ಲರೂ ಕೂಡ ಬರಬೇಕು ಅಂತಕ್ಕಂಥದ್ದು ನಾನು ಹೇಳತಕ್ಕಂಥ ವಿಷಯ. ಇನ್ನೊಂದು ವಿಷಯ ಕೂಡ ಹೇಳಿ ಮುಗಿಸ್ತೀನಿ. ಆ ವಿಷಯ ಹೇಳುವಾಗ ದಯವಿಟ್ಟು ನಾನು ಪತ್ರಕರ್ತರೆಲ್ಲ ಮನವಿ, ತಾವು ಅದೇ ಹೆಡ್ಲೈನ್ ಮಾಡಬೇಡಿ, ಪಾದಯಾತ್ರೆ ಮಾಡಿ. ಆದರೆ ಇದೊಂದು ಬಂದಾಗ ಒಂದು ಮಾತನಾಡಬೇಕು ಅಂತಕ್ಕಂಥ ವಿಷಯ. ಒಂದು, ನಮ್ಮ ಮೊನ್ನೆ ಡೆಲ್ಲಿಹಿಲಾಗಿರ್ತಕ್ಕಂಥ ನಮ್ಮ ದಾಳಿ, ಅದನ್ನು ತೀವ್ರವಾಗಿ ನಾನು ಖಂಡಿಸ್ತೇನೆ.
ರಾಜಕಾರಣಿಗಳು ಕೂಡ ದೇಶದ ವಿಷಯ ಬಂದಾಗ ಒಟ್ಟಿಗೆ ಇದ್ದು ನಮ್ಮ ದೇಶದ ರಕ್ಷಣೆ ವಿಷಯದಲ್ಲಿ ಕೇಂದ್ರ ಸರ್ಕಾರ ಮಾಡತಕ್ಕಂಥ ಕೆಲಸಗಳ ಬಗ್ಗೆ ಭಯೋತ್ಪಾದಕರನ್ನು ಯಾವ ಧರ್ಮ ಆಗಲಿ ಅವರು ಏನು ಮಾಡಿದರೂ ಕೂಡ ಯಾರು ಮಾಡಿದರೂ ಕೂಡ ಭಯೋತ್ಪಾದಕರೇ ಅಂತಕ್ಕಂಥದ್ದು, ಭಯೋತ್ಪಾದನೆಗೆ ಧರ್ಮ ಇರುವುದಿಲ್ಲ. ಆದರೆ ಅದನ್ನು ಕಟ್ಟುನಿಟ್ಟಿನ ಕ್ರಮ ಆಗಬೇಕು. ಸರ್ಕಾರ ತೆಗೆದುಕೊಳ್ಳುವ ಎಲ್ಲದಕ್ಕೂ ಕೂಡ ಎಲ್ಲರೂ ಸಹಾಯ ಮಾಡಬೇಕು ಅಂತಕ್ಕಂಥ ಒಂದು ವಿಚಾರ. ಅದನ್ನ ಜೊತೆ ನನ್ನ ಒಂದು ವಿಷಯ ಏನಪ್ಪ ಅಂತಂದರೆ, ನೋಡಿ, ತಾವೆಲ್ಲ ಒಂದಷ್ಟು ಜನ ವಿದೇಶಕ್ಕೆ ಹೋಗಿರ್ತೀರಿ. ಇವತ್ತು ಥಾಯ್ಲೆಂಡ್ ಏರ್ಪೋರ್ಟ್ಗಳು, ಬ್ಯಾಂಕಾಕ್ ಏರ್ಪೋರ್ಟ್ ಆಗಲಿ, ಮಲೇಷಿಯನ್ ಏರ್ಪೋರ್ಟ್ ಆಗಲಿ, ಸಿಂಗಪೂರ್ ಏರ್ಪೋರ್ಟ್ಗಳಲ್ಲಿ ಆಗಲಿ, ಅಲ್ಲಿ ಎಲ್ಲ ಒಂದು ಪ್ರಿವಿಲೇಜ್ ಅಂತ ಇರ್ತದೆ. ಅಲ್ಲಿ ಸ್ವಾಮೀಜಿಗಳಿಗೀಗ ಥಾಯ್ಲೆಂಡಲ್ಲೆಲ್ಲ ಹೋದಾಗ ಗುರುಗಳಿಗೆಲ್ಲ ಸಪ್ರೇಟಾಗಿ ಒಂದು ಪ್ರಿವಿಲೇಜ್ ಲೈನ್ ಇದೆ. ಭಾರತದಲ್ಲಿ BJP ಸರ್ಕಾರ ಬಂದು ಈಗಾಗಲೇ 12 ವರ್ಷ ಏನಾಯಿತು. ಹಿಂದುತ್ವ, ದೇಶ, ಧರ್ಮ, ದೇವಸ್ಥಾನ, ಸ್ವಾಮೀಜಿಗಳ ಮೇಲೆ ಎಲ್ಲ ಅವರು ಹೇಳಿಕೊಂಡು ಅದನ್ನು ವಿಷಯ ಹಿಡ್ಕೊಂಡು ಮುಂದೆ ಅಧಿಕಾರಕ್ಕೆ ಬಂದಿದ್ದೀರಿ. ನಾನು ಹೇಳೋದು, ದೇಶದ ಏರ್ಪೋರ್ಟ್ಗಳಲ್ಲಿ ಅಲ್ಲಿ ಒಂದು ಪ್ರಿವಿಲೇಜ್ ಲೈನ್, ಪೂಜ್ಯ ಸ್ವಾಮೀಜಿಗಳಿಗೆಲ್ಲ ಹಾಗೆ ಒಂದು ಪ್ರಿವಿಲೇಜ್ ಲೈನ್ ಮಾಡಬೇಕು ಅಂತಕ್ಕಂಥದ್ದು ನನ್ನ ಬೇಡಿಕೆ ಇದೆ. ಅದೇ ರೀತಿಯಲ್ಲಿ ಯಾಕೆಂತಂದರೆ ಪೂಜ್ಯ ಜಗದ್ಗುರುಗಳು, ಪೂಜ್ಯ ಸ್ವಾಮೀಜಿಗಳು ಅವರು ಪ್ರವಾಸ ಮಾಡತಕ್ಕಂಥದ್ದು ಏನಕ್ಕೋಸ್ಕರ? ಅವರ ವೈಯಕ್ತಿಕ ಹೆಂಡತಿ ಮಕ್ಕಳಿಗೋಸ್ಕರ ಅಲ್ಲ, ಈ ದೇಶ ಧರ್ಮಕ್ಕೋಸ್ಕರ. ಹಾಗಾಗಿ ಅವರು ಪೇಟ ಎಲ್ಲ ಹಾಕಿಕೊಂಡು ಲೈನು ನಿಂತದಕ್ಕಿಂತ ಒಂದು ಪ್ರಿವಿಲೇಜ್ ಲೈನ್ ಕೊಟ್ಟು ಸ್ವಾಮೀಜಿಗಳ ಆಧಾರ್ ಕಾರ್ಡು ಎಲ್ಲ ಪಾಸ್ಪೋರ್ಟ್ ಎಲ್ಲ ಕ್ಲಿಯರ್ ಇದ್ದವರಿಗೆ ಒಂದು ಮಾಡಬೇಕು ಅಂತಕ್ಕಂಥದ್ದು ಬೇಡಿಕೆ, ಧರ್ಮಗುರುಗಳು ಅಂತಕ್ಕಂಥದ್ದು. ಎರಡನೇದು ಟೋಲ್ಗೇಟ್ಗಳು. ಇವತ್ತು ನೋಡಿ, ರಾಜ್ಯದ ಟೋಲ್ಗೇಟ್ಗಳು, ದೇಶದ ಟೋಲ್ಗೇಟ್ಗಳಲ್ಲಿ ಇವತ್ತು MLA MPಗಳು ಬಂದರೆ ಬೆನ್ನುಬಾಗಿ ನಮಸ್ಕಾರ ಮಾಡಿ ಕಳಿಸ್ಬಿಡ್ತಾರೆ ಅವ್ರನ್ನ. ಈ ದೇಶಕ್ಕೋಸ್ಕರ ಜೀವನವನ್ನೇ ಮುಡಿಪಾಯಿಟ್ಟಿರತಕ್ಕಂಥ ಸಾಧು ಸಂತರುಗಳು, ಧರ್ಮಗುರುಗಳಿದ್ದಾಗ ಅವ್ರನ್ನ ನಿಲ್ಲಿಸಿ ಅವ್ರನ್ನ ಇದು ಮಾಡಿ, ಯಾಕಂದರೆ ಅದು ಕೂಡ ಟೋಲ್ಗೇಟಲ್ಲಿಯೂ ಕೂಡ ಏನು ಮಾಡಬೇಕು, ಈ ಪೂಜ್ಯ ಸ್ವಾಮೀಜಿಗಳನ್ನ ಬಿಡುಗಡೆ ಆಗುವ ಫ್ರೀಯಾಗಿ ಮಾಡ್ತಕ್ಕಂಥ ಕೆಲಸ ಆಗಬೇಕು. ಇದು BJP ಅವರದೊಂದು ನಿಮ್ಮ ಅಜೆಂಡೆ ಆಗಬೇಕು. ಇದು ನಾನೀಗ ಕೂಡಲೇ ಇದೊಂದು ಸಂಬಂಧಪಟ್ಟ ಮಿನಿಸ್ಟ್ರಿಗಳಿಗೂ ಡೆಲ್ಲಿ ತೆರಳಿ ಕೊಡ್ತೇನೆ. ನಿತಿನ್ ಗಡ್ಕರಿ ಅವ್ರಿಗೆ ಈಗಾಗಲೇ ನಾನು ಮೊನ್ನೆ ಹೋದಾಗ ಒಂದು ಮನವಿಯನ್ನು ಕೊಟ್ಟಿದ್ದೀನಿ. ಇದು ವಿಶೇಷವಾಗಿ ಆಗಬೇಕು ಅಂತ ನನ್ನ ಮನವಿ. ಇಷ್ಟು ವಿಷಯಗಳು ನಾನು ತಮ್ಮಲ್ಲಿ ಹೇಳುತ್ತೀನಿ. ತಾವು ಇದರಲ್ಲಿ ಏನಾದರೂ ಕೇಳ್ಬೋದು. ಈಗ ನಿಮ್ಮ ಸಮುದಾಯದ ಏಕೈಕ ಸಚಿವ ಮಧು ಬಂಗಾರಪ್ಪ ಅವರು ನಿಮ್ಮ ವಾದವನ್ನು ಒಪ್ಪಲಿಕ್ಕೆ ರೆಡಿ ಇಲ್ಲ, ನಿಮ್ಮನ್ನು ತೀವ್ರವಾಗಿ ವಿರೋಧಿಸ್ತಾರೆ. ಸೊ ಈ ಪಾದಯಾತ್ರೆ ಮಾಡ್ತಿದ್ದೀರಿ, ಅವರು ಪ್ರಭಾವಿ ಸರ್ಕಾರದಲ್ಲಿ ಪ್ರಭಾವಿ ಸಚಿವರು, ಈಡೇರಿಕೆ ಆಗುತ್ತಾ ಅಂತ, ಅಂದರೆ ಅವರು ಒಪ್ತಾರಾ ನಿಮ್ಮ ಬೇಡಿಕೆಗೆ? ಅವರು ಒಪ್ತಾರಾ? ನೋಡಿ, ಮಧು ಅವರು ಅಂತಕ್ಕಂಥದ್ದು ಸೊರಬದ ಕ್ಷೇತ್ರದ ಶಾಸಕರು, ನಮ್ಮ ಸಮುದಾಯದವರೇ. ಮಧು ನಮ್ಮ ಮಧ್ಯದಲ್ಲಿ ಯಾವತ್ತೂ ಕೂಡ ಒಂದು ಭಿನ್ನಾಭಿಪ್ರಾಯಗಳು ಇದ್ದಿದ್ದಿಲ್ಲ. ರಾಜಕೀಯವಾಗಿ ಬಂದಿರತಕ್ಕಂಥ ಒಂದಷ್ಟು ಭಿನ್ನಾಭಿಪ್ರಾಯಗಳು, ಅಂದರೆ ಅವರದ್ದು ಒಂದಿಷ್ಟು ಅವರು ಮಾತನಾಡಬೇಕಾದ ಪರಿಸ್ಥಿತಿ ಅವತ್ತು ನಿರ್ಮಾಣ ಆಯಿತು. ಮಾತನಾಡಿದೆ, ನೀವು ಮಾತಾಡ್ಬೋದು ಅದರ ಬಗ್ಗೆ. ಆದರೆ ಮಧು ಅವರೂ ಕೂಡ ಸಮಾಜದಿಂದ ಮೀರಿದವರಲ್ಲ, ಅವರು ಸಮಾಜದ ಒಳಗಡೆ ನಾನೇನು ಬೇಡಿಕೆಯನ್ನು ಇಟ್ಟಿದ್ದಾರಲ್ಲ, ಈ ಬೇಡಿಕೆಯಲ್ಲಿ ನೀವು ಚರ್ಚೆ ಮಾಡಿ. ಮಂತ್ರಿ ಆಗಿದೆ ಯಾವ ಕೋಟೆಯಪ್ಪ? ಮಂತ್ರಿ ಯಾವುದು? ಈಡಿಗರ ಕೋಟೆ ಹೌದಾ ಅಲ್ವಾ? ನಾರಾಯಣ ಗುರುಗಳ ಪುತ್ಥಳಿಯನ್ನು ವಿಧಾನಸಭೆಯ ಎದುರುಗಡೆ ಮಾಡಿ ಅಂತ ಲಿಂಗಾಯತರ ಸಮುದಾಯ ಹತ್ರ ಕೇಳೋಕ್ಕಾಗುತ್ತಾ? ಬೇರೊಬ್ಬರು ಸಮುದಾಯ ಹತ್ರ ಹೋಗಿ ನೀವು ಮಾಡಿಸಿ ಅಂತ ಕೇಳೋಕ್ಕಾಗುತ್ತೆ? ಇವತ್ತಿನ ಜಾತಿ ಪರಿಸ್ಥಿತಿ ರಾಜಕಾರಣದಲ್ಲಿ. ಹಾಗಾಗಿ ಯಾರು ವಿರೋಧ ಮಾಡಿದರೆ ನಾನು ಮಾಡುವುದು, ನಾನೀ ಕುಲದಲ್ಲಿ ಹುಟ್ಟಿದ್ದೀನಿ, ನನ್ನ ತಂದೆ ತಾಯಿದಲ್ಲಿ ನಾನು ಹುಟ್ಟಿಸಿದ್ದಾರೆ, ನಮ್ಮ ವಂಶೋಕೂಟದಲ್ಲಿ ಹುಟ್ಟಿದ್ದೇವೆ, ಈ ಸಮಾಜದ ಋಣ ನಾನು ತೋರಿಸಲೇಬೇಕಾಗತ್ತೆ, ಅದಕ್ಕೆ ಮಾಡಿಕೊಂಡು ಹೋಗ್ತೇನೆ. ಆಗುತ್ತೋ ಬಿಡುತ್ತೋ ಅಂತಕ್ಕಂಥದ್ದು ಅದು ಮುಂದೆ ನಾವು ಕಾದು ನೋಡಬೇಕಾದ. ಹಿಂದಿನ ಪಾದಯಾತ್ರೆಯಲ್ಲಿ 3 ಬೇಡಿಕೆ ಈಡೇರಿದಿದೆ. ಈ ಪಾದಯಾತ್ರೆಯಲ್ಲಿಯೂ ಕೂಡ ಈಡೇರಿಸಬಹುದು. ಈಗಾಗಲೇ ಚರ್ಚೆಗೆ ಅವರು ಕರೆದಿದ್ದಾರೆ. ಮಧು ಅವರದೊಂದು ಸ್ಟ್ಯಾಂಡ್ ಅಷ್ಟೇ, ಸಮಾಜ ಮಧು ಅವರ ಮೇಲೆ ನಿಂದಿಲ್ಲ, ಯಾವುದೋ ಒಂದು ವ್ಯಕ್ತಿಯ ಮೇಲೆ ನಿಂದಿಲ್ಲ. ನೀವು ಆಕ್ಟಿವಿಸ್ಟ್, ನಿಮ್ಮ ಮೇಲೆ ಹಾಗೆಲ್ಲ ಕೇಸ್ ಯಾಕೆ? ಸಣ್ಣ ಕೇಸುಗಳು ಆವಾಗ ತಮಗೆಲ್ಲ ಮಂಗಳೂರಿನ ಪತ್ರಕರ್ತ ನಾನು ಹೇಳಬೇಕಾಗಿಲ್ಲ, ಆವಾಗ ಹಂಗೆ ಇದ್ದರು. ಈಗ ನಾವು ನಾರಾಯಣ ಗುರುಗಳ ಸಿದ್ಧಾಂತದಲ್ಲಿದ್ದೇವೆ. ಒಂದೇ ಜಾತಿ, ಒಂದೇ ಧರ್ಮ, ಒಂದೇ ದೇವರು ಒಂದು ಸಿದ್ಧಾಂತವನ್ನು ಇಟ್ಕೊಂಡು ನಾವಿವತ್ತು ಕಳೆದ 5 ವರ್ಷವಾಗಿ ನಿರಂತರ ಹೋರಾಟದಲ್ಲಿದ್ದೇನೆ. ಆ ಹೋರಾಟದ ಹಿಂದೆ ಇದ್ದರೆ ಒಂದು ಯಾವುದೋ ಒಂದು ಸಣ್ಣ ಊಟ ಕೇಸ್ ಇತ್ತು, ನಾನು ಬರೋಕ್ಕಾಗಲಿಲ್ಲ, ಅದರಿಂದ ಅಷ್ಟೇ ಲೇಟ್ ಆಯಿತು, ಅಷ್ಟೇ, ಬೇರೆ ಏನಿಲ್ಲ. ಆ ಸಂದರ್ಭದಲ್ಲಿ ನೀವು ಪ್ರವಾಹವಾಗಿ ಮಾತಾಡ್ತಿದ್ದೀರಿ ಅನ್ನುವಂಥದ್ದು, ಅದು ಈಗ ನಿಮಗೆ ಪಶ್ಚಾತ್ತಾಪ ಏನಾದರೂ ಇದೆ ಅವತ್ತಿದ್ದು? ನೋಡಿ, ಒಂದೊಂದು ಹಂತದಲ್ಲಿ ಒಬ್ಬರೊಬ್ಬರಕ್ಕೆ ಮನ ಪರಿವರ್ತನೆಗಳು ಮತ್ತೆಲ್ಲ ಪರಿವರ್ತನೆಗಳು ಆಗ್ತಾ ಇರ್ತದೆ. ಈ ದೇಶದ ಧರ್ಮ ಸನಾತನ ಧರ್ಮ. ನಾವು ಯಾವತ್ತೂ ಕೂಡ ನಮ್ಮ ಸನಾತನ ಧರ್ಮ ವಿಶ್ವಾಸಿಗಳೇ. ಆ ಸಂದರ್ಭದಲ್ಲಿ ತಾವು ನನ್ನ ಜೀವನವನ್ನು ತೆಗೆದು ನೋಡಿದೆ. 2012ರಿಂದ 2014 2 ವರ್ಷ ಕಾಲ ಅಷ್ಟೇ ನಾನು ಮಾಡಿರತಕ್ಕಂಥದ್ದು. ಮಂಗಳೂರಲ್ಲಿ ಬಂದು ಮಾಡಿರ್ತಕ್ಕಂಥದ್ದು ಕೂಡ 2-3 ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಬೋದು ಬಿಟ್ಟು ವಿನಃ ಬೇರೆ ನಾವೆಲ್ಲರೂ ಕೂಡ ಮೊದಲಿಂದ ನಾವೆಲ್ಲರೂ ಕೂಡ ಏನು ಸನಾತನ ಧರ್ಮ
ಸಮಾನತೆ ಎಂತಕ್ಕಂಥ ಭಾವನೆ ಇದ್ದವರು. ಈ ರಾಜ್ಯದಲ್ಲಿ ಸಮಾನತೆಗೋಸ್ಕರ ನಿಂದಿರತಕ್ಕಂಥ ಬಹಳ ದೊಡ್ಡ ಸಮಾಜ ಅಂದರೆ ಏಕೈಕ ಸಮಾಜ ನಮ್ಮ ಸಮಾಜ ಕೂಡ ಇದೆ. ಮಾನ್ಯ ಜನಾರ್ದನ ಪೂಜಾರಿ ಅವರು ಹಾಗೂ ಎಚ್ ಜಿ ರಾಮುಲು ಅವರು, ದಿವಂಗತ ಬಂಗಾರಪ್ಪನವರೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಬಂದು ಸಮಾನತೆಗೋಸ್ಕರ ಹೋರಾಟ ಮಾಡಿದವರು. ಆದರೆ ಅವ್ರನ್ನೆಲ್ಲ ಸೈಡ್ಲೈನ್ ಮಾಡಿ ಕೂಡಿಸಿರೋದು ನಾವು ನೋಡಬಹುದು. ಜನಾರ್ದನ ಪೂಜಾರಿ ಅವ್ರನ್ನ ಎಲೆಕ್ಷನ್ಗೆ ಎಲ್ಲರೂ ಹೇಳ್ತಾರೆ, ಜನಾರ್ದನ ಪೂಜಾರಿ ಅವ್ರನ್ನ ಎಲೆಕ್ಷನ್ ಸುರಿದು ಇಲ್ಲವರೇ ಓಟ್ ಹಾಕಿದರು. ಯಾರು ಓಟ್ ಹಾಕಿರಲಿಲ್ಲ ಅಂತಕ್ಕಂಥದ್ದು ನಮಗೆ ಗೊತ್ತಿದೆ. ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ಮೇಲ್ವರ್ಗದವರು ಒಟ್ಟಿಗೆ ಸೇರಿ ಅವ್ರನ್ನ ಸೋಲಿಸಿರೋದು ಕೂಡ ನಾವು ಗಮನಿಸಿರಬಹುದು. ಆದ್ದರಿಂದ ಅವತ್ತಿಂದ ಇವತ್ತುವರೆಗೂ ಕೂಡ ವೀರೇಂದ್ರ ಪಾಟೀಲಿಂದ ಹಿಡಿದು ಈ ಸಮುದಾಯವನ್ನೇ ಸೇಂದಿ ಆಯ್ತಪ್ಪ. ಕೇರಳದಲ್ಲಿ ಸೇಂದಿ ಇದೆ, ತೆಲಂಗಾಣದಲ್ಲಿ ಸೇಂದಿ ಇದೆ, ಆಂಧ್ರದಲ್ಲಿ ಸೇಂದಿ ಇದೆ, ಎಲ್ಲ ಗೋವಾದಲ್ಲಿ ಸೌತ್ ಗೋವಾದಲ್ಲಿ ಸೇಂದಿ ಇದೆ. ಎಲ್ಲ ಕಡೆ ಯಾಕೆ ಕರ್ನಾಟಕದಲ್ಲಿ ಸೇಂದಿ ಬಂದು ಮಾಡೋದು ಉದ್ದೇಶ ಏನು? ಕರ್ನಾಟಕದಲ್ಲಿ ಉಡುಪಿ ಮತ್ತು ಮಂಗಳೂರು ಅಷ್ಟ ಪರ್ಮಿಷನ್ ಇದೆ, ಉಳಿದ 29 ಜಿಲ್ಲೆ ಬಂದ್ ಮಾಡಿದ್ದಾರೆ. ಅದೇನಕ್ಕೋಸ್ಕರ ಅಂದರೆ ಸೇಂದಿ ಸಾರಾಯವನ್ನು ಮಾರಿಕೊಂಡು ಆ ದುಡ್ಡಿನ ಮೇಲೆ ಅವರು ರಾಜಕಾರಣವನ್ನು ಮಾಡುತ್ತಾರೆ ಅಂದೇಳಿ ಈಡಿಗರ ಮೂಲ ಕಸಬನ್ನೇ ಬಂದು ಮಾಡಿಬಿಟ್ರೆ ಅವರು ರಾಜಕೀಯಕ್ಕೆ ಬರೋದಿಲ್ಲ ಅಂತ ಈಗ ಆ ಭಾಗ ನಮಗೆ ಗೊತ್ತಿದೆ. ಕಲಬುರಗಿ ಜಿಲ್ಲೆಯಲ್ಲಿ ಅಫ್ಸಲ್ಪುರದಲ್ಲಿ ಆ ಮಾಲಿಕೆ ಗುತ್ತಿದ್ದಾರೆ, ನಮ್ಮವರು ಇರೋದು ಬರೀ 500 ಓಟೆ. ಆಳಂದ ಕ್ಷೇತ್ರ ಸುಭಾಷ್ ಗುತ್ತೇರ್ ಗೆಲ್ತಾರೆ 4 ಸಲ, ಅಲ್ಲಿ ನಮ್ಮವರ ಓಟು 300 ಓಟೆ ಇರೋದು. ಎಚ್ ಜಿ ರಾಮುಲು ಅವರು 4 ಸಲ MP ಆದರು, ಅಲ್ಲಿ ನಮ್ಮವರ ಓಟ್ ಎಷ್ಟಿದೆ? 30,000 ಓಟಿತ್ತು. ಆರಂಜಾಲಪ್ಪನವರು. ಸೊ ಈಡಿಗರು ಎಲ್ಲರನ್ನೇ ಒಕ್ಕೂಡಾಗಿ ಸೇರಿಸ್ಕೊಂಡು ಹೋಗುವ ಒಂದು ಶಕ್ತಿ ಆ ಸಮುದಾಯಕ್ಕಿತ್ತು. ಅದನ್ನು ಹೊತ್ತಿಡಿದು ಆ ಪಕ್ಷದ ರಾಜಕಾರಣಿಗಳು ಈ ಸಮುದಾಯವನ್ನೇ ಸೈಡ್ಲೈನ್ ಮಾಡಿರ್ತಕ್ಕಂಥದ್ದು ನಾವು ನೋಡಬಹುದು. ಅದಕ್ಕೋಸ್ಕರ ನಾವೇನು ಸೇಂದಿ ನಾಳೆ ಕೊಡಿ ಅಂತ ಕೇಳುತ್ತಾ ಇಲ್ಲ, ಪರ್ಯಾಯ ವ್ಯವಸ್ಥೆ ಆದರೂ ಕೊಡಬೇಕಿತ್ತಲ್ಲ. ಏನಾದರೂ ಒಂದು ಹಿಂದುಳಿದ ಯಾವುದಾದ್ರು ಕುಲಕಸವು ಬಂದು ಮಾಡಿದಿರಾ? ಯಾರಿಗಾದ ಅನ್ಯಾಯ ಮಾಡಿದಿರಾ? ಇಲ್ಲೂ ಅಲ್ಲ, ಯಾಕೆ ಈ ಸಮುದಾಯ ಟಾರ್ಗೆಟ್ ಮಾಡಿದಿರಿ ಅಂತಕ್ಕಂಥ ಪ್ರಶ್ನೆ. ಈಗ ನಿಮ್ಮದು ಏಕಾಂಗಿ ಹೋರಾಟ ಅಂತ ಅನಿಸೋದು. ಯಾವುದೇ ನಿಮ್ಮ ಸಮುದಾಯದ ಲೀಡರ್ಗಳಾಗಿರಲಿ, ರಾಜಕೀಯ ಪ್ರತಿನಿಧಿಗಳು ನಿಮ್ಮ ಜೊತೆಗಿಲ್ಲ. ಸೊ ಇದಕ್ಕಿಂತ ಮುಂದೆ ಹೋರಾಟ ಮಾಡಿದ್ದೀರಿ, ಅವ್ರು ಎಲ್ಲಿ ಯಾವ ವೇದಿಕೆಯಲ್ಲಿ ನೀವು ಒಟ್ಟಾಗಿ ಕೂರಿಸಿದ್ದೀರಿ? ನೋಡಿ, ನೀವುಗಳು ನೋಡಿರ್ಬೋದು, ಇತ್ತೀಚೆಗೆ ನಾವು ಮಾಡಿರ್ತಕ್ಕಂಥ ಸನ್ಮಾನ್ಯ 2023ನೇ ಇಸ್ವಿಯಲ್ಲಿ ಅಕ್ಟೋಬರಲ್ಲಿ ಮಾಡಿರ್ತಕ್ಕಂಥ ಬೆಂಗಳೂರಲ್ಲಿ 40,000 ಜನ ಸೇರಿಸ್ಬಿಟ್ಟು ಇಡೀ ಸಮುದಾಯದ BK ಹರಿಪ್ರಸಾದ್ ಅವರ ನೇತೃತ್ವದಲ್ಲಿ ಆ ವೇದಿಕೆ ಮೇಲೆ ಕೋಟೆ ಇದ್ದರು, ಸುನಿಲ್ಕುಮಾರ್ ಇದ್ದರು, ಎಲ್ಲರೂ ಕೂಡ ಬಂದಿದ್ದರು. ದೊಡ್ಡ ಹೋರಾಟ ಆಯಿತು. ನೇತೃತ್ವ ನಾವೇ ವಹಿಸಿದ್ದೀವಿ. ನಿಮಗೆ ಫೋಟೋ ಸಮೇತ ಕಳಿಸ್ಕೊಡ್ತೀನಿ. ವಾರಕ್ಕೊಮ್ಮೆ ನಾವು ಅದರಲ್ಲಿ ಮೇನ್ ಆಗಿ ಯಾರು ಮಧುವಿನೊಂದು ಬಿಟ್ಟು ಕಾಂಗ್ರೆಸ್ ಇದರಲ್ಲಿ BJPಯಲ್ಲಿ ಎಲ್ಲರೂ ಸೇರಿಸ್ಕೊಂಡು ಕಾಂಗ್ರೆಸ್ಸಲ್ಲಿರ್ತ ಮಧುರೊಬ್ಬ ಅವ್ರ ಫೋನೂ ನಮ್ಮದು ತೆಗಿಯಲ್ಲ, ನಮಗೆ ಭೇಟಿ ಮಾಡೋಕ್ಕೆ ಟೈಮ್ ಕೂಡ ಅದು ಅವ್ರಿಗೆ ಕೊಡೋದಿಲ್ಲ, ಮತ್ತು ನಾವು ಏನೂ ಮಾಡೋಕ್ಕಾಗಲ್ಲ. ಮ್ಯಾಕ್ಸಿಮಮ್ ರಾಜಕಾರಣಿಗಳ ಮೂಲ ಉದ್ದೇಶ ಏನು ಸರ್? ರಾಜಕಾರಣಿಗಳ ಮೂಲ ಉದ್ದೇಶ ಒಡೆಯೋದೆ, ಅವರು ಕೂಡಿಸೋರಲ್ಲ. ಅವರು ಯಾವತ್ತೂ ಕೂಡ ಒಡೆಯೋರವರು. ಯಾಕೆಂದರೆ ಅವರು BJPಯವರು, ನನಗೆ ಕಾಂಗ್ರೆಸ್ನವರು, ಈ ಭಾವನೆ ಇರ್ತದೆ. ನಮ್ಮದು ಏನಿರ್ತದೆ, ಕೂಡಿಸೋರು ನಾವು. ಹಾಗಾಗಿ ಎಲ್ಲರೂ ಒಟ್ಟಿಗೆ ಜಯಮೃತ್ಯುಂಜಯ ಸ್ವಾಮೀಜಿಗಳು ಪಾದಯಾತ್ರೆ ಮಾಡಿದರು. 700 ಕಿಲೋಮೀಟರ್ ಲಿಂಗಾಯತ ಸಮುದಾಯದಿಂದ 20 ವರ್ಷ ಆ ಸಮುದಾಯಕ್ಕೆ ಸೇವಾ ಮಾಡಿದರು. ಆ ಸ್ವಾಮೀಜಿನ ಏನು ಮಾಡಿದರು? ಮೊನ್ನೆ ಆ ಪೀಡದಿಂದ ಉಚ್ಚಾಟನೆ ಮಾಡಿದರು. ತಾವೇ ನೋಡ್ಬೋದಲ್ಲ, ವಿಜಯಾನಂದ ಕಾಶ್ಯಪ್ಪನವರು ಆ ಸ್ವಾಮೀಜಿ ಬಗ್ಗೆ ಏನೇನು ಭಾಷಣ. ಅದಾಗಿ ಇವತ್ತಿನ ರಾಜಕಾರಣಿಗಳು ಸ್ವಾರ್ಥಿಗಳಿದ್ದಾರೆ. ಸ್ವಾರ್ಥತೆಯನ್ನು ಬಿಟ್ಟು ಅವರು ನಿಸ್ವಾರ್ಥವಾಗಿ ಮಾಡೋರು ಒಂದಷ್ಟು ಕಮ್ಮಿ ಇದ್ದಾರೆ. ಆದ್ದರಿಂದ ಎಲ್ಲರನ್ನೇ ಇವತ್ತು ನಾನು ನೋಡಿ, ಆಗ ನಾನು ಇಲ್ಲಿ ಪಾದಯಾತ್ರೆ ಮಾಡುವಾಗ BJP ಸರ್ಕಾರ ಇತ್ತು. ಆವಾಗ ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಂಡು ಒಂದಷ್ಟು ಮುಖಂಡರುಗಳು ನನ್ನ ಜೊತೆ ಕೂತಿದ್ರು, ತಾವೇ ನೋಡಿದಿರಿ. ಇವತ್ತು ಅವರು ನೇರವಾಗಿ ಬಂದು ನನ್ನ ಜೊತೆ ಕೂತ್ಕೊಳ್ಳಬೇಕಾದ್ರೂ ಒಂದಷ್ಟು ಮುಜುಗರು ಇದ್ದೇ ಇರ್ತದೆ, ಹೌದಲ್ವಾ? ಆದರೂ ಕೂಡ ನಾವು ಏನು ಮಾಡಬೇಕಾಗತ್ತೆ? ನನಗೇನು ಪಕ್ಷ ಸಿದ್ಧಾಂತ ಎಲ್ಲ ಇಲ್ಲ. ಈಗ ನಾನು ಸಮುದಾಯದ ಪರವಾಗಿ. ಹಾಗಾಗಿ ನನ್ನ ಅವತ್ತಿಂದ 5 ವರ್ಷದಿಂದ ಇವತ್ತುವರೆಗೆ ಇರತಕ್ಕಂಥ ಹೋರಾಟದಲ್ಲಿ ಮಧು ಕೂಡ ಬಂದಿದ್ದರು. ಗಂಗಾವತಿಯಲ್ಲಿ 2021ನೇ ಇಸ್ವಿಯಲ್ಲಿ ಜುಲೈ 20ನೇ ತಾರೀಕು ಮಾಡಿದ ಇದೇ ಮಧು ಕೂಡ ಪಕ್ಕದಲ್ಲಿ ಹಂಗೆ ಕೂತ್ಕೊಂಡು ದ್ರಾಕ್ಷಿ ತಿಂದು ಮಾತಾಡಿದ್ದೀವಿ, ಗೋಡಂಬಿ ತಿಂದು. ಈಗೇನು ಅವರಿಗೆ ನಾವು ಹರಿಪ್ರಸಾದ್ ಪರವಾಗಿ ನಿಂತಿದ್ದಂತ ಹೇಳಿ CM ಹೇಳಿದ್ರು, ಮಾಡಿ ಏನಾದರೂ ಅವರ ವಿರುದ್ಧ ಮಾತಾಡಿ ಅಂತೇಳಿ ನನ್ನ ವಿರುದ್ಧವಾಗಿ ಮಾತಾಡಿದರು. ನಾನು ಅದಕ್ಕೆ ಅವತ್ತು ಉತ್ತರ ಕೊಟ್ಟಿದ್ದೀನಿ. ಅದಕ್ಕೆ ಅರ್ಥ ನಾವು ಯಾವಾಗಲೂ ಶತ್ರುಗಳಲ್ಲ, ನಾವು ಶತ್ರುಗಳಲ್ಲ, ನಮ್ಮವರೇ. ಆದ್ದರಿಂದ ಯಾರ್ಯಾರು ಸಿಗ್ತೇವೆ, ಯಾರ್ಯಾರು ಜೊತೆ ಬರ್ತೀರಿ, ನಿಮ್ಮನ್ನು ಒಟ್ಟಿಗೆ. ಈಗ ನಾನು ಇದಾದ ಮೇಲೆ ಇವತ್ತೊಂದಷ್ಟು ಜನಪ್ರತಿನಿಧಿಗಳ ಭೇಟಿ ಆಗ್ತಾ ಇದ್ದೀನಿ. ಈಗ ಮಂಜುನಾಥ್ ಪೂಜಾರಿ ಕಾಯ್ತಾ ಇದ್ದಾರೆ, ಕಾರ್ಕಳ ಸುನಿಲ್ ಇದ್ದಾರೆ, ಎಲ್ಲರೂ ಇದ್ದಾರೆ, ಶ್ರೀನಿವಾಸ್ ಪೂಜಾರಿ ಜೊತೆ ವಾರಕ್ಕೆ 2 ದಿನ ಮಾತಾಡ್ತಾ ಇದ್ದೀನಿ. ಒಂದಷ್ಟು ನಾವು ಕಠೋರವಾಗಿ ಮಾತಾಡ್ತೀವಿ. ಉದ್ಯಮಿಗಳಿಗೆ ಬಂದು ಜೊತೆ ಕೂತ್ಕೊಳ್ಳೋಕ್ಕಾಗಲ್ಲ. ರಾಜಕಾರಣಿಗಳು ಒಂದಷ್ಟು ಮುಜುಗರ ಆಗಬಹುದು. ಅದಕ್ಕೆ ಅರ್ಥ ಏನು, ಅವರು ಇಲ್ಲ ಅಂತಲ್ಲ. ಇಟ್ ವಿಲ್ ಟೇಕ್ ಸಮಯ. ನಮ್ಮ ಇಡೀಗ ಬಿಲ್ಲವ ನಾಮಧಾರಿ ಸಮುದಾಯಕ್ಕೆ ಒಂದು ಗುರು ಪರಂಪರೆಯಲ್ಲಿ ಬಂದಿರತಕ್ಕಂಥ ಸಮುದಾಯ ಅಲ್ಲ. ಅನಂತರ ಒಂದಷ್ಟು ವರ್ಷಗಳಾದ ಮೇಲೆ ನಾರಾಯಣ ಗುರುಗಳ ಸಿದ್ಧಾಂತದಲ್ಲಿ ನಾವು ಇವತ್ತು ಹೋಗ್ತಾ ಇದ್ದೀವಿ. ಮತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 2000 ತಮಗೆ ಗೊತ್ತಿರುವಾಗ ಅಣ್ಣ ಬಸವಣ್ಣನವರ ಅನುಭವ ಮಂಟಪದಲ್ಲಿದ್ದ ಹೆಂಡದ ಮಾರಯ್ಯ ಅಂತ ಒಬ್ಬ ಶರಣರಿದ್ದರು. ಅವತ್ತಿಂದ ಇಡೀ ಸಮಾಜ ಮುಂದೆ ಬರ್ತಾ ಇದೆ. ಇವತ್ತು ಗುರುಗಳ ಸಿದ್ಧಾಂತದಲ್ಲಿ ಹೋಗುವಾಗ ಗುರುಗಳು ಏನು ಹೇಳಿದ್ದಾರೆ? ಸಂಘಟನೆಯಿಂದ ಶಕ್ತರಾಗಿ ಅಂತ ಹೇಳಿದ್ದಾರೆ. ಹಾಗಾಗಿ ನಾನು ಆ ಕೆಲಸನ ಮಾಡಿಕೊಂಡು ಡಿಸೆಂಬರ್ 4ಕ್ಕೆ
ಈಗ ಗುರುಗಳ ಮಹಾಸಮಾಧಿದು ಸೆಂಚುರಿ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ವಿ ಕೆ ಹರಿಪ್ರಸಾದ್, ಅದೇ ಸುನೀಲ್ ಕುಮಾರ್ ಎಲ್ಲ ಪಕ್ಷದವರು ಇದ್ದಾರೆ. ನೀವು ಅದರಲ್ಲಿ ಭಾಗವಹಿಸ್ತೀರಾ ಅಥವಾ ನಿಮ್ಮನ್ನು ಇನ್ವೈಟ್ ಮಾಡಿದ್ರೆ? ನನಗೆ ಇವತ್ತುವರೆಗೂ ಕೂಡ ಅದನ್ನು ಇನ್ವೈಟ್ ಮಾಡಿಲ್ಲ. ಆದರೆ ಇನ್ವೈಟ್ ಮಾಡಲಿಲ್ಲ ಅಂತ ಕಾರಣವೂ ಕೂಡ ನಾನು ಅದನ್ನೇ ಪಾಸಿಟಿವ್ ಆಗಿ ತೆಗೆದುಕೊಳ್ಳುತ್ತೇನೆ. ಯಾಕೆ ಅಂತಂದರೆ ಒಂದು ತೆಗೆದುಕೊಂಡಿಲ್ಲ ಅಂತ ಕಾರಣ ಅಲ್ಲಾಂದರೆ ನನಗೂ ಕೂಡ ಈ ಪಾದಯಾತ್ರೆದ ಸಂಪೂರ್ಣವಾಗಿ ನಾನು ತೊಡಗಿಸಿಕೊಂಡಿದ್ದೇನೆ. ಮತ್ತು ಎರಡನೇದು, ರಾಜ್ಯದಲ್ಲಿಯೂ ದೇಶದಲ್ಲಿಯೂ ನೂರಾರು ಕಾರ್ಯಕ್ರಮಗಳಿರುತ್ತದೆ. ಆದ್ದರಿಂದ ಅದೆಲ್ಲ ನಾವು ಇರಬೇಕು ಅಂತ ಏನೂ ಇಲ್ಲ. ನನ್ನ ಕಾರ್ಯಕ್ಷೇತ್ರ ಮೇನಾಗಿ ನನ್ನ ಶಕ್ತಿಪೀಠ ಎಲ್ಲ ಕಲ್ಯಾಣ ಕರ್ನಾಟಕದ ಭಾಗ, ರೇಣುಕಾನಂದ ಸ್ವಾಮೀಜಿಯವರು ಶಿವಮೊಗ್ಗ ಆ ಭಾಗ, ಈ ಭಾಗ ಒಂದಷ್ಟು ಸ್ವಾಮೀಜಿಗಳು ಈ ಭಾಗ. ಆದ್ದರಿಂದ ಎಲ್ಲದಲ್ಲಿಯೂ ಕೂಡ ನಮ್ಮನ್ನು ಕೂಡಿಸಿ ಇಡಬೇಕು ಅಂತ ಆ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ಈಗ ನೀವು ಕಳೆದ ಒಂದು 3-4 ವರ್ಷದಿಂದ ನಿಮ್ಮ ಸಮುದಾಯದವರನ್ನು ಎಲೆಕ್ಷನ್ ಗೆಲ್ಲಿಸಬೇಕು ಅಂದರೆ ಸಾಕಷ್ಟು ಲಾಸ್ಟ್ ಕೂಡ ಇಲ್ಲಿ ಪದ್ಮರಾಜ್ ನಿಂತಾಗ, ಇಲ್ಲಿ ಶಿವರಾಮ್ ನಿಂತಾಗ ಕೂಡ ನೀವು ಸಂಪೂರ್ಣವಾಗಿ ಅವರನ್ನು ಗೆಲ್ಲಿಸ್ತಾರೆ. ಅಲ್ಲಿ ಈಡಿಗರು ಜಾಸ್ತಿ, ಬಿಲ್ಲವರು ಜಾಸ್ತಿ ಇದ್ದಾರೆ ಅಂತ ಯೂಸ್ ಮಾಡಿದ್ದಾರೆ. ಆದರೆ ಅವರು ಸೋತ ನಂತರ ನೀವು ಯಾವುದನ್ನು ಇದು ಮಾಡಲಿಲ್ಲ. ಅವರು ಅತ್ಯಂತ ಅಲ್ಲಿ ನೀವು ಜನಸಂಖ್ಯೆ ಇರುವಲ್ಲಿ ಅತ್ಯಂತ ಕಡಿಮೆ ಓಟಿಂದ ಸೋತಿದ್ದಾರೆ. ನೋಡಿ, ಪದ್ಮರಾಜ್ ಅವರು ಕೂಡ ಒಳ್ಳೆಯ ಒಬ್ಬ ಸಮಾಜ ಕಾರ್ಯಕರ್ತರು, ಅವರೊಬ್ಬ ಸಮಾನತಾವಾದಿ. ಆದ್ದರಿಂದ ಅವ್ರ ಭವಿಷ್ಯ ಇದೆ. ಇವತ್ತಿಲ್ಲ ಅಂದರೆ ನಾಳೆ ಅವರು ಏನಾಗ್ತಾರೆ, ಮತ್ತೊಬ್ಬರು ಜನಪ್ರತಿನಿಧಿ ಆಯ್ಕೆ ಆಗ್ತದೆ ಅಂತಕ್ಕಂಥ ಭಾಳ ನಂಬಿಕೆ ಇದೆ. ರಾಜಕಾರಣದಲ್ಲಿ ಏರುಪೇರುಗಳು ಇದ್ದೇ ಇರ್ತದೆ. ನಿಂತ ಕ್ಷಣ ಗೆಲ್ಲಬೇಕು ಅಂತ ಏನೂ ಇಲ್ಲ. ಆದ್ದರಿಂದ ಉಡುಪಿಯಲ್ಲಿ ನಮ್ಮ BJPಯವರು ಟಿಕೆಟ್ ಕೊಟ್ಟರು, ಅಲ್ಲಿ ಶ್ರೀನಿವಾಸ ಪೂಜಾರಿ ಅವ್ರನ್ನ ಗೆಲ್ಲಿಸಿ ಅಂತ ಹೇಳಿದ್ರು. ಇಲ್ಲಿ ಪದ್ಮರಾಜ್ ಅವ್ರಿಗೆ ಕೊಟ್ಟಾಗ ಎಲ್ಲರೂ ಪದ್ಮರಾಜ್ ಅವ್ರಿಗೆ ಹಾಕಿ ಅಂತ ಹೇಳಿದ್ರು. ಆದರೆ ವಿಶೇಷವಾಗಿ ನಾವು ಬಂದು ಒಂದು ದಿನವೂ ಕೂಡ ಪ್ರಚಾರ ಮಾಡಲಿಲ್ಲ, ಒಂದು ಪ್ರೆಸ್ ಮೀಟು ಮಾಡಲಿಲ್ಲ. ಯಾಕೆಂದರೆ ಇಲ್ಲಿರತಕ್ಕಂಥ ಉಳಿದ ಸಮುದಾಯ, ಮುಸ್ಲಿಂ ಸಮಾಜ, ಬಂಡ ಸಮುದಾಯ, ಮುಖವೀರ ಸಮುದಾಯ ಎಲ್ಲರನ್ನೇ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗಬೇಕಾದ ಅವಶ್ಯಕತೆ ಇದೆ. ಆದ್ದರಿಂದ ಏರುಪೇರುಗಳು ರಾಜಕಾರಣ, ಅದಕ್ಕೆ ಅರ್ಥ ಏನು, ಸಮಾಜ ಓಟ್ ಹಾಕಿರುತ್ತದೆ. ಮುಂದೆಯೂ ಕೂಡ ಎಲ್ಲಿ ಅದನ್ನು ರಾಜಕೀಯವಾದ ಅರಿವು ಮೂಡಿಸುವ ಕಾರ್ಯಕ್ರಮ ನಾವು ಮಾಡ್ತೇವೆ. ಪಾದಯಾತ್ರೆ ಮಾರ್ಗ ಯಾವುದಲ್ಲ? ಪಾದಯಾತ್ರೆ ತಾವು ಬರ್ಕೊಳ್ಳಿ ದಯವಿಟ್ಟು. ಚಿತ್ತಾಪುರದಿಂದ 6ನೇ ತಾರೀಕು ಪ್ರಾರಂಭವಾಗುತ್ತೆ. ಚಿತ್ತಾಪುರ ತಾಲೂಕು ಜೇವರ್ಗಿಯಿಂದ ಶಾಪೂರಿಂದ ಸೀದಾ ದೇವದುರ್ಗದಿಂದ ಸಿಂಧನೂರಿಂದ ಸೀದಾ ಕಾರಡಿಯಿಂದ ಗಂಗಾವತಿಯಿಂದ ಹೊಸಪೇಟೆಯಿಂದ ಚಿತ್ರದುರ್ಗ ಟು ಮೇನ್ ಹೈವೇ ಬ್ಯಾಂಗ್ಳೂರು, ಟೋಟಲ್ 700 ಕಿಲೋಮೀಟರ್. ಆ ಕಾರ್ಯಕ್ರಮದಲ್ಲಿ ತೆಲಂಗಾಣ, ಆಂಧ್ರ, ಕೇರಳ ಹಾಗೂ ನಮ್ಮ ಗೋವಾ ಎಲ್ಲ ರಾಜ್ಯದ ಜನಪ್ರತಿನಿಧಿಗಳು ಇಲ್ಲಿರತಕ್ಕಂಥವರು ನಮ್ಮ ಉದ್ಘಾಟನಾ ಕಾರ್ಯಕ್ರಮ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಈ ಪಾದಯಾತ್ರೆಯನ್ನು ಉದ್ಘಾಟನೆ ಮಾಡ್ತಾರೆ. ಅವರೇ ಉದ್ಘಾಟನೆ ಮಾಡಬೇಕು ಅಂತಕ್ಕಂಥ ಈಗಾಗಲೇ ನಿರ್ಣಯ ತೆಗೆದುಕೊಂಡಿದ್ದೀವಿ. 15ನೇ ತಾರೀಕು ಬರುವ ಸಂದರ್ಭದಲ್ಲಿ ನಾನು ಮಾನ್ಯ ಜನಾರ್ದನ ಪೂಜಾರಿ ಅವರನ್ನೇ ಭೇಟಿ ಮಾಡಿ ಅವ್ರಿಗೂ ಕೂಡ ವಿಷಯವನ್ನು ತಿಳಿಸಿ, ಮತ್ತು ನಮ್ಮ ಕುದ್ರೋಳಿ ದೇವಸ್ಥಾನ, ಕಟಪಾಡಿ ದೇವಸ್ಥಾನ ಮತ್ತು ಕೋಡಿಚೆನ್ನರ ಐಕ್ಯ ಮತ್ತು ಜನ್ಮಸ್ಥಳಕ್ಕೂ ಭೇಟಿ ನೀಡಿ ಆಶೀರ್ವಾದ ಪಡ್ಕೊಂಡು ಮುಂದೆ ಹೋಗ್ತಕ್ಕಂಥ ಕೆಲಸ ಮಾಡ್ತೇನೆ. ಈಗ ಸಚಿವ ಸಂಪುಟ ವಿಸ್ತರಣೆ ಸಂದರ್ಭ ಮಧುವಂಗರನ್ನು ಬಿಟ್ಟು BK ಹರಿಪ್ರಸಾದ್ ಕೊಡಬೇಕು ಅಂತ ಇಲ್ಲ, ಅವರ ಅಭಿಪ್ರಾಯದಲ್ಲಿ ಏನಾಗುತ್ತೆ, ಪಕ್ಷದ ವಿಚಾರ. ನಾನು ಹರಿಪ್ರಸಾದಕ್ಕೆ ಕೊಡಿ ಮಾಡಿ ಅಂತ ಏನೂ ಹೇಳೋದಿಲ್ಲ. ಹರಿಪ್ರಸಾದರೊಬ್ಬ ಧೀಮಂತ ನಾಯಕ, ಅವರ ಇವತ್ತು ಸಮಾಜಕ್ಕೆ ಭಾಳ ದೊಡ್ಡ ಕೊಡುಗೆ ಇದೆ ಅಂತ ಅಷ್ಟೇ ಹೇಳ್ಬೋದು. ಸ್ವಾಮೀಜಿಗಳಾಗಿ ನೀವು ಮಧ್ಯ ಇದಕ್ಕೆ ಬಗ್ಗೆ ಆದ್ಯತೆ ಕೊಡ್ತಾ ಇದ್ದೀರಲ್ಲ, ಅದು ಯಾಕೆ ಅಂದರೆ? ಆಯ್ತಪ್ಪ, ಈಗ ನಾನು ಹೇಳುವುದು, ಈ ರಾಜ್ಯದಲ್ಲಿ ಮದ್ಯ ಬೇಡ ಅಂದರೆ ಪಬ್ಬು, ಬಾರು, ಗುಡ್ಕಾ ಇದೆಲ್ಲವನ್ನೇ ಬಂದ್ ಮಾಡಲಿ. ನಾನು ಹೇಳೋದು, ಇವತ್ತಿನ ಸರ್ಕಾರ ಇವತ್ತು ರಾಜ್ಯ ನಿಂದಿರದೆ ಸುಮಾರು ವರ್ಷಕ್ಕೆ 35,000ದಿಂದ 40,000 ಕೋಟಿ ರಾಜ್ಯದ ಬೊಕ್ಕಸೆಯಲ್ಲಿ ಯಾವ ಮುಖಾಂತರ ಬರ್ತಾ ಇದೆ, ಇದು ಭಗವಂತ ಬರ್ತಾ ಇದೆ. ನಾನು ಹೇಳತ್ತಕ್ಕೆ ಒಂದು ವೇಳೆ ನೀವು ಅದು ಏನು ಬರೀತಿರ್ಬಿಡೋದು, ಅದು ಎರಡನೇ ಪ್ರಶ್ನೆ. ಏನಾದರೂ ಬರೋದಿಲ್ಲ ಮಾಡಿಬಿಡ್ತೀನಿ ನೋಡಿ. ಒಂದು ವೇಳೆ ಇದನ್ನು ಇಲ್ಲ ಅಂತ ತಿಳ್ಕೊಳ್ಳಿ, ಇವತ್ತು ಎಷ್ಟೋ ಜನ ಮೆಂಡಲ್ ಆಗ್ತಿದ್ರು. ಕೋವಿಡ್ ಟೈಮಲ್ಲಿ ಎಷ್ಟೋ ಜನ ಡಿಪ್ರೆಷನ್ ಹೋಗ್ಬಿಟ್ಟಿದ್ದಾರೆ. ಇವತ್ತು ಅದಕ್ಕೆ ಎಲ್ಲರೂ ಕುಡಿಯಿಂದ ನಾನು ಹೇಳೋದಲ್ಲ. ಇವತ್ತಿನ ವ್ಯವಸ್ಥೆಯಲ್ಲಿ ಇವತ್ತು ನಾನು ದೇಶಾದ್ಯಂತರ ಸುತ್ತಾಡ್ತೀನಿ. ದೇಶಾದ್ಯಂತರ ಹೋಗಿ ಎಲ್ಲಿಲ್ಲ ತಾವೊಂದು ಹೇಳಿ, ಎಲ್ಲ ಕಡೆ ಇದೆ. ಅದಕ್ಕೆ ಅದೇ ಉತ್ತಮ ಅಂತ ನಾನು ಹೇಳುತ್ತಾ ಇಲ್ಲ. ಇವತ್ತಿನ ವ್ಯವಸ್ಥೆಯ ಪ್ರಕಾರ ಅದು ಹೋಗ್ತಾ. ಮತ್ತು ಮದ್ಯ ಅಂತಕ್ಕಂಥ ನಾನು ನೋಡಿ, ನಮ್ಮ ಈಡಿಗರು ವಿಲ್ಲವರು ಅವರ ಮೂಲ ಕಸಬು ಒಂದು ಕೃಷಿ, 2 ವೈದ್ಯ, 3 ಏನಿತ್ತು ನಮ್ಮದು ಸೇಂದಿ ಇಳಿಸಿ ಸೇಂದಿ ಅಂತಲೇ. ಸೇಂದಿ ಇಳಿಸಿದ ಕೂಡಲೇ CH ಪೌಡ್ರ್ ಮಿಕ್ಸ್ ಮಾಡಿ ಮಾರಾಟ ಮಾಡಿದ್ರೆ ನಾನು ಒಪ್ಪಲ್ಲ. ಸೇಂದಿ ಅಂತಕ್ಕಂಥದ್ದೊಂದು ಭಾಳ ಔಷಧಿ ಇರುತ್ತೆ. ಆ ತೆಂಗಿನ ಮರದಿಂದ, ಅಲ್ಲೇ ಇಚ್ಚಲು ಮರದ, ಬೈನಿ ಮರ, ತಾಳಿ ಮರದಿಂದ ಇಳಿಸಿ ಅದು ಕುಡಿದ್ರೆ ದೇಹಕ್ಕೆ ಇವತ್ತು ಕೂಡ ಒಳ್ಳೆಯದೇ. ನಾಳೆ ಅದು ಫ್ಲೈಟಲ್ಲಿ ಬರ್ತದೆ. ಇನ್ನು ಸ್ವಲ್ಪ ದಿನ ನೋಡಿ, ಇವತ್ತು ನಮ್ಮನ್ನೇ ಬಂದು ಮಾಡಿಸಿರ್ಬೋದು, ನಾಳೆ ಒಳ್ಳೆ ಬೋಟ್ಲ್ ಹಾಕಿ ಬೇರೆ ಮುಂದುವರೆದ ವರ್ಗ ಅದನ್ನು ಮಾರ್ತಾರೆ, ಆವಾಗ ಸರಿ ಅಂತ ಹೇಳ್ತಾರೆ. ಆದ್ದರಿಂದ ನಾವು ಇವತ್ತು ಮದ್ಯವನ್ನು ಕುಡೀರಿ ನೀವು ನಾವು ಹೇಳ್ತಾ ಇಲ್ಲ. ಆದರೆ ಇವತ್ತಿನ ವ್ಯವಸ್ಥೆಯಲ್ಲಿ ಇವತ್ತು ನಾನು ಅದೇ ಹೇಳಿದೆ, 500 ಬಾರ್ಗಳನ್ನೇ ಮತ್ತು ಹೊಸದಾಗಿ ಕೊಡಬೇಕು ಅಂದರೆ ರಾಜ್ಯ ಸರ್ಕಾರ ಹೊಂಟಿದ್ದಾರೆ. ಈಗ
ಅದು ನಾನು ತೀವ್ರವಾಗಿ ಕಟಾಖಂಡಿತವಾಗಿ ಖಂಡಿಸ್ತಾ ಇದ್ದೇನೆ. ಮತ್ತು ನಮ್ಮ ಆ ಲಿಕ್ಕರ್ ಬಿಸ್ನೆಸ್ಸಲ್ಲಿಯೂ ಕೂಡ ನಮಗೆ ರಿಸರ್ವೇಷನ್ ಕೊಡಬೇಕು ಅಂತಕ್ಕಂಥದ್ದು ಯಾಕೆ ಹೇಳ್ತೀನಿ ಅಂತಂದರೆ ಈ ಕಸಬು ಕಳೆದುಕೊಂಡದ ಹಿನ್ನೆಲೆಯಲ್ಲಿ, ಬೇರೆ ಏನು ಕೇಳಲಿಲ್ಲ. ಅದು ಹೇಳಿದ್ದೀನಿ ಸರ್. ಮದ್ಯದ ವಿಷಯದಲ್ಲಿ ಯಾಕೆ ಆದ್ಯತೆ ಅಲ್ಲ, ಮದ್ಯದ ನೋಡಿ, ಒಂದು ವೇಳೆ ಸರ್ಕಾರ ನಿರ್ಣಯ ತಗೊಂಡು ನಾವಿದು ಸ್ಟಾಪ್ ಮಾಡ್ತೀವಿ ಅಂತ ಹೇಳ್ಕೊಳ್ಳಿ, ನಾವು ಸ್ವಾಗತ ಮಾಡ್ತೀವಿ. ಇವತ್ತು ಎಲ್ಲ ಸ್ವಾಮೀಜಿಗಳು ಮಾತಾಡ್ತಾ ಇಲ್ಲ, ಆದರೆ ಬಾರ್ ಓಪನ್ ಮಾಡುವುದನ್ನು ತಾವು ಹೋದರೆ ಸತ್ಯನಾರಾಯಣ ಪೂಜೆ ಹಾಗೆ ಅಲ್ಲಿ ಪಾದ ಪೂಜೆ ಯಾರದು, ಅಲ್ಲಿ ಮಂಗಳಾರತಿ ಮಾಡೋರು ಯಾರು? ಸ್ವಾಮಿಗಳೇ. ಆದ್ದರಿಂದ ಮಠ ಕಟ್ಟುವಾಗ ಮತ್ತೊಂದು ಧಾರ್ಮಿಕ ಕಾರ್ಯಕ್ರಮಕ್ಕೆ ಇವತ್ತು ಒಂದು ಲಿಸ್ಟ್ ಮಾಡುವ ಸಂದರ್ಭದಲ್ಲಿ ಫಸ್ಟ್ ಯಾರ್ದು ಮಾಡ್ತೀರಿ? ಅಲ್ಲಿ ಬಾರ್ ಓನರು 10,000 ಅಲ್ಲ 50,000 ಮಾಡ್ತೀರಿ. ಅದರಲ್ಲಿ ಪ್ರಾಫಿಟ್ ಈಗ ಏನಿದೆ ನನಗೆ ಗೊತ್ತಿದೆ, 10% 15% ಪ್ರಾಫಿಟ್ ಅಷ್ಟೇ ಇರ್ಬೋದು, ಭಾಳ ದೊಡ್ಡ ಪ್ರಾಫಿಟ್ಟು ಎಲ್ಲ ಎಂಥದ್ದು ಇಲ್ಲ ಅದರಲ್ಲಿ, ಅದು ಬೇರೆ ವಿಷಯ. ಆದರೆ ಆ ವ್ಯವಸ್ಥೆ ನಮಗೆ ಹೊಲಿದಿರತಕ್ಕಂಥ ವ್ಯವಹಾರ ಅದು ನಮಗೆ ಹೊಲಿದು ನಮ್ಮ ಸಮಾಜಕ್ಕೆ ಯಾವ ಸಮುದಾಯ ಏನೇನು ಕೆಲಸ ಮಾಡ್ತೀವಿ ಅಂತಕ್ಕಂಥ ಹಿಂದಿನ ನಡ್ಕೊಂಡು ಬಂದಿದೆ. ಅದರಲ್ಲಿ ನಾವು ಕೇಳ್ತದೆ, ನೀವು ಹೋಗಿ ಡ್ರಿಂಕ್ಸ್ ಮಾಡಿ ಎಲ್ಲ ಮತ್ತು ಮಾಡಿ ನಾನು ಯಾವತ್ತೂ ಕೂಡ ಅದಕ್ಕೆ ಸಪೋರ್ಟ್ ಮಾಡಲ್ಲ. ಈಗ ಎಸ್ಟಿಗೆ ಸೇರ್ಪಡೆ ಮಾಡಬೇಕು ಅಂತ ಯಾಕೆ? ಅದಕ್ಕಿಂತ ಆರ್ಥಿಕ ಸಮೀಕ್ಷೆ ಹುಡುಕಿ ಕೊಡ್ಬೋದು. ಅಲ್ಲ ನೋಡಿ, ಅದಕ್ಕೆ ತಾವು ವಿಶೇಷವಾಗಿ ಬರೀಬೇಕು. ಬಿಲ್ಲವರ ಒಂದಷ್ಟು ಜನ ನಮಗೆ ವ್ಯಕ್ತಪಡಿಸಿದ್ದಾರೆ, ಸ್ವಾಮೀಜಿ ಇದು ಬೇಕಾ ಬೇಡವಾ ಅಂತ. ನಾನು ಅದೂ ಕೂಡ ಹೇಳಿ ನೋಡಿ, ಕಲ್ಯಾಣ ಕರ್ನಾಟಕ ಭಾಗದ ಇವತ್ತು ಎಸ್ ಟಿ ಕ್ಷೇತ್ರ ರಾಜ್ಯದಲ್ಲಿ ಎಷ್ಟಿದೆ? ಎಸ್ ಟಿ ಕ್ಷೇತ್ರದಲ್ಲಿ ಇವತ್ತು ನಮ್ಮ ಸಮುದಾಯ 30,000 ಓಟಿದ್ರೂ ಕೂಡ ಅಲ್ಲಿ ನಮ್ಮವರ ನಿಲ್ಲಿಸೋಕ್ಕಾಗಲ್ಲ. ರಾಜಕೀಯವಾಗಿ ಅನುಕೂಲ ಆಗ್ತದೆ. ಇವತ್ತು 104 ಜಾತಿ ಇದೆ. ಅಲ್ಲ, ಅದಕ್ಕೆ ನಾನು ಹೇಳ್ತದೆ ನೋಡಿ ಸರ್, 104 ಜಾತಿ ಇದೆ ಒ ಬಿ ಸಿಯಲ್ಲಿ. ಸ್ವತಂತ್ರ ಭಾರತದಲ್ಲಿ ಇವತ್ತು ಅತಂತ್ರವಾಗಿ ಬದುಕುವ ಒಂದು ಸಮುದಾಯ ಅಂದರೆ ಒ ಬಿ ಸಿಗಳು. ಯಾಕಂದರೆ ಇಲ್ಲಿ ಕುರುಬ ಸಮುದಾಯ ಮೊದಲನೇದು, ಸೆಕೆಂಡು ಈಡಿಗರು, ಬಿಲ್ಲವರು, ಥರ್ಡ್ ಹಂಗೆ ವಿಶ್ವಕರ್ಮ, ಮಡಿವಾಳರಿಂದ ಹೋಗ್ತಾರೆ. ಟೋಟಲ್ 104 ಜಾತಿ. ಅದರಲ್ಲಿ ಪ್ರಬಲ ಸಮುದಾಯ 11 ಸಮುದಾಯ, ಪ್ರಬಲ ಸಮುದಾಯ. ಅದರಲ್ಲಿ ನಾವು ಮೊದಲನೇದು ಕುರುಬರು, ಸೆಕೆಂಡ್ ನಾವು. ಆದರೆ ಇಲ್ಲಿ ಕಳೆದ 35 ವರ್ಷವಾಗಿ ನಾವು KPSCಯಿಂದ ಒಂದು ಮಾಹಿತಿ ಹಕ್ಕು ತಗೊಂಡಿದ್ದೀನಿ ನಾನು. ನಮ್ಮ ಸಮುದಾಯಕ್ಕೆ ಬಂದಿರತಕ್ಕಂಥ ಸರ್ಕಾರಿ ನೌಕರಿ ಎಷ್ಟರ ಐಕ್ಯ ಕೇವಲ 0.1% ಆಗಿದೆ. ಹಾಗಾಗಿ ಹಿಂದುಳಿದ ಸಮುದಾಯ ಅಂದರೆ ಒಂದೇ ಸಮುದಾಯ ಅಲ್ಲ, ಒಬ್ಬರು ನಾಯಕರೂ ಅಲ್ಲ. ತಿಳ್ಕೊಳ್ತಾ, ಹಿಂದುಳಿದ ಸಮುದಾಯ ಅಂದರೆ ಒಬ್ಬರೇ ನಾಯಕರೂ ಅಲ್ಲ, ಒಂದೇ ಸಮುದಾಯ ಅಲ್ಲ, ಇಡೀ ರಾಜ್ಯದ ಈ ಎಲ್ಲರನ್ನ ಸೇರಿಸ್ಕೊಳ್ಳಬೇಕಿತ್ತು. ಎಷ್ಟಕ್ಕೆ ಸೇರಿಸಿದರೆ ರಾಯಚೂರು, ಗುಲ್ಬರ್ಗ, ಬೀದರ್ ಆ ಭಾಗದಲ್ಲಿ 2 ಮಾರ್ಕಿಗೆ ಪೊಲೀಸ್ ಕೆಲಸ ಬಿಟ್ಟೋಯ್ತು. 2 ಮಾರ್ಕಿಗೆ ನಾವು ಸರ್ಕಾರಿ ನೌಕರು ಸಿಗಲಿಲ್ಲ. ಈ ಥರ ಭಾಳಷ್ಟು ಬೇಡಿಕೆಗಳು ಬಂದಾಗ, ಮತ್ತು ಇನ್ನೊಂದು ಮೂಲ ಕಸಬು ನಾವು 6 ತಿಂಗಳೊಂದು ಚಪ್ರ ಮನೆ ಹಾಕಿಕೊಂಡು ಅಲ್ಲಿ ಕೂತು ಅಲ್ಲಿ ಸೇಂದಿ ಇಳಿಸ್ಬಿಟ್ಟು ಮತ್ತೊಂದು ಊರಿಗೆ ಹೋಗತಕ್ಕಂಥ ಒಂದು ಸಮುದಾಯ ಊರು ಹೊರಗಡೆ ಇತ್ತು ಒಂದು ಕಾಲದಲ್ಲಿ. ನಾವು ಊರು ಒಳಗಡೆ ಇದ್ದು ನಮ್ಮ ಸೇರಿಸ್ಕೊಂಡಿಲ್ಲ ಆ ಸಂದರ್ಭದಲ್ಲಿ. ಆವಾಗ ಎಸ್ ಟಿಯ ಜೊತೆ ಹೋಗೋದಕ್ಕೆ ನಮಗೆ ಸಾಂವಿಧಾನಿಕ ಹಕ್ಕು ನಮಗಿದೆ. ಮಹಾರಾಷ್ಟ್ರದಲ್ಲಿ ಈ ಸಮುದಾಯ ಎಸ್ ಟಿಯಲ್ಲಿದೆ. ಸೊ ಅದಕ್ಕೆ ಪ್ರಯತ್ನ ಪಡ್ತೇನೆ.